ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು 4ನೇ ತರಗತಿಯ ಗಣಿತ ಅಧ್ಯಾಯ 8 ಮಾನಸಿಕ ಲೆಕ್ಕಾಚಾರ ಅಭ್ಯಾಸ 8.1 ಹಾಗೂ 8.2 ಇವತ್ತು ನಾವು ಬಿಡಿಸೋಣ. ಮನಸ್ಸಿನಲ್ಲೇ ಮಾಡಲು ಪ್ರಯತ್ನಿಸು. ಇಲ್ಲಿ 1ನೇ ಲೆಕ್ಕ 50 ಮಿಲಿಲೀಟರ್ 20 ಮಿಲಿಲೀಟರ್ ಡ್ಯಾಶ್ ಮಿಲಿಲೀಟರ್. ಇಲ್ಲಿ ನಾವು ಈ 50 ಮಿಲಿಲೀಟರ್ ಹಾಗೂ ಈ 20 ಮಿಲಿಲೀಟರನ್ನು ಇಲ್ಲಿ ಪ್ಲಸ್ ಮಾಡಿಕೊಳ್ಳಬೇಕು. ಇಲ್ಲಿ 50 + 20 ನಾವು ಕೂಡಿಸಿದಾಗ ಇಲ್ಲಿ ನಮ್ಮ ಉತ್ತರ 70 ಮಿಲಿಲೀಟರ್. ರಮೇಶನು ತರಕಾರಿ ತರಲು ಸಂತೆಗೆ ಹೋಗಿ ಈ ಮುಂದಿನಂತೆ ತರಕಾರಿಯನ್ನು ತೆಗೆದುಕೊಂಡನು. ಬೆಂಡೆಕಾಯಿ 1 ಕಿಲೋಗ್ರಾಮ್ಗೆ 30 ರೂಪಾಯಿ, ಟೊಮೆಟೊ 1 ಕಿಲೋಗ್ರಾಮ್ಗೆ 50 ರೂಪಾಯಿ. ತರಕಾರಿ ಅಂಗಡಿಯವನಿಗೆ ರವಿ ಕೊಟ್ಟ ಒಟ್ಟು ಹಣ ಎಷ್ಟು? ಇಲ್ಲಿ ನಾವು ಈ 30 ರೂಪಾಯಿ ಹಾಗೂ ಪ್ಲಸ್ 50 ರೂಪಾಯಿಯನ್ನು ಕೂಡಿಸಿಕೊಂಡಾಗ ಇಲ್ಲಿ ನಮ್ಮ ಉತ್ತರ 80 ರೂಪಾಯಿ. ನೆಕ್ಸ್ಟ್, ರೀನಾ ಅಂಗಡಿಯಲ್ಲಿ 2 ಸಾಬೂನುಗಳನ್ನು ಖರೀದಿಸಿದಳು. 1ನೇ ಸೋಪು 20 ರೂಪಾಯಿ, 2ನೇ ಸೋಪು 50 ರೂಪಾಯಿ. ರೀನಾ ಅಂಗಡಿಯವನಿಗೆ ಕೊಡಬೇಕಾದ ಹಣ ರೂಪಾಯಿ 20 ಪ್ಲಸ್ ರೂಪಾಯಿ 50. ಇಲ್ಲಿ ನಾವು 20 ರೂಪಾಯಿಯಲ್ಲಿ 50 ರೂಪಾಯಿ ಕೂಡಿಸಿದಾಗ ನಮ್ಮ ಉತ್ತರ 70 ರೂಪಾಯಿ ಬರುತ್ತೆ. ರೂಪಾಯಿ 70. ನೆಕ್ಸ್ಟ್, ಈ ಕೆಳಗಿನ ಲೆಕ್ಕಗಳನ್ನು ಮಾಡಿ. ಎ 10 + 20 = 30. 50 + 40 ಇಲ್ಲಿ ನಾವು 90 ಅಂತ ಬರೆಯೋಣ. ನೆಕ್ಸ್ಟ್, ಸಿ 40 + 80. ಇಲ್ಲಿ ನಾವು 40ರಲ್ಲಿ 80 ಕೂಡಿಸಿದರೆ ನಮ್ಮ ಉತ್ತರ 120 ಬರುತ್ತೆ. ನೆಕ್ಸ್ಟ್, 70 + 10 = 80. ಪ್ರಶ್ನೆ 5. ಇಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನು ಉಪಯೋಗಿಸಿ ಯಾವುದೇ ದಿಕ್ಕಿನಲ್ಲಿ ಕೂಡಿದರೂ ಉತ್ತರ ಒಂದೇ ಆಗಿರಬೇಕು. ಉಳಿದ ಸ್ಥಾನಗಳನ್ನು ಭರ್ತಿ ಮಾಡು. ಇಲ್ಲಿ 10, 20, 30 ಕೊಟ್ಟಿದ್ದಾರೆ. ಇಲ್ಲಿ ನಾವು ಈ ಮೊದಲನೇ ಸಾಲಿನಲ್ಲಿ ಬರೆಯೋಣ 30, 20. ನೆಕ್ಸ್ಟ್ 30, 20, 10, 20, 10, 30. ಇಲ್ಲಿ ನಾವು ಯಾವುದೇ ದಿಕ್ಕಿನಲ್ಲಿ ಕೂಡಿಸಿದರೂ ಕೂಡ ಇಲ್ಲಿ ನಮ್ಮ ಉತ್ತರ 60 ಬರುತ್ತೆ. ಪ್ರಶ್ನೆ 6. ಜಾಲರಿಯಲ್ಲಿ ರಂಗೋಲಿ ಬಿಡಿಸುವುದನ್ನು ವೇಣು 30 ರೂಪಾಯಿ ಕೊಟ್ಟು ತೆಗೆದುಕೊಂಡನು. ಭಾಸ್ಕರ್ 40 ರೂಪಾಯಿ ಕೊಟ್ಟು ಇನ್ನೊಂದು ತೆಗೆದುಕೊಂಡನು. ಇಬ್ಬರು ಒಟ್ಟಿಗೆ ನೀಡಬೇಕಾದ ಹಣ ಎಷ್ಟು? ಇಲ್ಲಿ ವೇಣು ಖರ್ಚು ಮಾಡಿದ ಹಣ ರೂಪಾಯಿ 30. ಭಾಸ್ಕರ್ ಖರ್ಚು ಮಾಡಿದ ಹಣ ರೂಪಾಯಿ 40. ಇಲ್ಲಿ ನಾವು ಈ 30 ರೂಪಾಯಿಯಲ್ಲಿ 40 ರೂಪಾಯಿ ಕೂಡಿಸಿದಾಗ ಇಲ್ಲಿ ಎಷ್ಟು ಬರುತ್ತೆ ಉತ್ತರ? ರೂಪಾಯಿ 70. ಇಬ್ಬರು ಒಟ್ಟಿಗೆ ನೀಡಬೇಕಾದ ಹಣ 70 ರೂಪಾಯಿ. ಪ್ರಶ್ನೆ 7. ಸಂತೆಯಲ್ಲಿ ಮೊಲದ ಆಟಿಕೆಯನ್ನು ಶೀಲಾ 50 ರೂಪಾಯಿಗೆ ತೆಗೆದುಕೊಂಡಳು. ಡಮರುಗದ ಆಟಿಕೆಯನ್ನು ರೂಪಾಯಿ 30ಕ್ಕೆ ತೆಗೆದುಕೊಂಡಳು. ಹಾಗಾದರೆ ಅವಳು ಆಟಿಕೆಗಳನ್ನು ಕೊಳ್ಳಲು ಖರ್ಚು ಮಾಡಿದ ಹಣ ಎಷ್ಟು? ಮೊಲದ ಆಟಿಕೆ ಕೊಂಡ ಹಣ ಎಷ್ಟು? ರೂಪಾಯಿ 50. ಡಮರುಗದ ಆಟಿಕೆ ಕೊಂಡ ಹಣ ಎಷ್ಟು? 30. ಇಲ್ಲಿ ನಾವು 50 ರೂಪಾಯಿಯಲ್ಲಿ 30 ರೂಪಾಯಿ ಕೂಡಿಸಿದರೆ ಉತ್ತರ ಎಷ್ಟು ಬರುತ್ತೆ? ರೂಪಾಯಿ 80. ಶೀಲಾ ಖರ್ಚು ಮಾಡಿದ ಒಟ್ಟು ಹಣ 80 ರೂಪಾಯಿ. ಅಭ್ಯಾಸ 8.2. ಪ್ರಶ್ನೆ 1. ಮುಂದಿನವುಗಳನ್ನು ಸೂಕ್ತ ಉತ್ತರದೊಂದಿಗೆ ತುಂಬು. 26 + 40. ಇಲ್ಲಿ ನಾವು 26ರಲ್ಲಿ 40 ಕೂಡಿಸಿದರೆ ನಮ್ಮ ಉತ್ತರ 66 ಬರುತ್ತೆ. ನೆಕ್ಸ್ಟ್ 20 + 33. ಇಲ್ಲಿ ನಾವು 20ರಲ್ಲಿ 33 ಕೂಡಿಸಿದರೆ ನಮ್ಮ ಉತ್ತರ 53 ಬರುತ್ತೆ. ನೆಕ್ಸ್ಟ್ 53 + 30. ಇಲ್ಲಿ ನಾವು 53ರಲ್ಲಿ 30 ಕೂಡಿಸಿದರೆ ಉತ್ತರ 83 ಬರುತ್ತೆ. 72 + 10. 72ರಲ್ಲಿ 10 ಕೂಡಿಸಿದರೆ 82. ನೆಕ್ಸ್ಟ್ ಮುಂದಿನವುಗಳನ್ನು ಲೆಕ್ಕಗಳನ್ನು ಮನಸ್ಸಿನಲ್ಲಿ ಕೂಡಿ ಉತ್ತರವನ್ನು ಬರೆ. 45 + 23. 45ರಲ್ಲಿ 23 ಕೂಡಿಸಿದರೆ 68. 33 + 25 = 58.
45 ಪ್ಲಸ್ 43 ಇಸ್ ಈಕ್ವಲ್ ಟು 88. 85 ಪ್ಲಸ್ 22 ಇಸ್ ಈಕ್ವಲ್ ಟು 107. 68 ಪ್ಲಸ್ 21 ಇಸ್ ಈಕ್ವಲ್ ಟು 89. 55 ಪ್ಲಸ್ 45 ಇಸ್ ಈಕ್ವಲ್ ಟು 100. 33 ಪ್ಲಸ್ 45 ಇಸ್ ಈಕ್ವಲ್ ಟು 78. 46 ಪ್ಲಸ್ 51 ಇಸ್ ಈಕ್ವಲ್ ಟು 97. ಪ್ರಶ್ನೆ 3 ಮನಸ್ಸಿನಲ್ಲೇ ಮಾಡು. 10 ಪ್ಲಸ್ 20 ಪ್ಲಸ್ 30. 10ರಲ್ಲಿ 20 ಕೂಡಿಸಿದರೆ 30. 30ರಲ್ಲಿ 30 ಕೂಡಿಸಿದರೆ 60. 20 ಪ್ಲಸ್ 20 ಪ್ಲಸ್ 10. 20ರಲ್ಲಿ 20 ಕೂಡಿಸಿದರೆ 40. 40ರಲ್ಲಿ 10 ಕೂಡಿಸಿದರೆ 50. 50 ಪ್ಲಸ್ 30 ಪ್ಲಸ್ 10. 50ರಲ್ಲಿ 30 ಕೂಡಿಸಿದರೆ 80. 80ರಲ್ಲಿ 10 ಕೂಡಿಸಿದರೆ 90. 40 ಪ್ಲಸ್ 30 ಪ್ಲಸ್ 20. 40ರಲ್ಲಿ 30 ಕೂಡಿಸಿದರೆ 70. 70ರಲ್ಲಿ 20 ಕೂಡಿಸಿದರೆ 90. ಪ್ರಶ್ನೆ 1. ಸುನೀಲ್ನ ದಿನಸಿ ಅಂಗಡಿಯಲ್ಲಿ 500 ಬಗೆಯ ಸಾಮಗ್ರಿಗಳು ಇದ್ದವು. ಅಂಗಡಿಯನ್ನು ವಿಸ್ತರಿಸಿ ಅವನು ಇನ್ನೂ 200 ಬಗೆಯ ಹೊಸ ಸಾಮಗ್ರಿಗಳನ್ನು ಸೇರಿಸಿದನು. ಸುನೀಲ್ನ ಅಂಗಡಿಯಲ್ಲಿರುವ ಒಟ್ಟು ಸಾಮಗ್ರಿಗಳ ಸಂಖ್ಯೆ ಎಷ್ಟು? ಇಲ್ಲಿ ನಾವು ಉತ್ತರವನ್ನು ಬರೆಯೋಣ. ಸುನೀಲ್ನ ಅಂಗಡಿಯಲ್ಲಿರುವ ಸಾಮಗ್ರಿಗಳು ಎಷ್ಟು? 500. ಸುನೀಲ್ ಇನ್ನೂ ಕೊಳ್ಳಬೇಕಾದ ಸಾಮಗ್ರಿಗಳು 200. ಇಲ್ಲಿ ನಾವು ಈ 500ರಲ್ಲಿ 200 ಕೂಡಿಸ್ಕೋಬೇಕು. ಇಲ್ಲಿ ನಮ್ಮ ಉತ್ತರ 700 ಬರುತ್ತೆ. ಸುನೀಲ್ನ ಅಂಗಡಿಯಲ್ಲಿರುವ ಒಟ್ಟು ಸಾಮಗ್ರಿಗಳು 700. ಪ್ರಶ್ನೆ 2. ನಮ್ಮ ಶಾಲೆಯ ಪ್ರವಾಸಕ್ಕೆ 200 ವಿದ್ಯಾರ್ಥಿಗಳು ತಮ್ಮ ಹೆಸರನ್ನು ನೋಂದಾಯಿಸಿದ್ದರು. ಕೊನೆಯ 3 ದಿನದಲ್ಲಿ ಇನ್ನೂ 100 ವಿದ್ಯಾರ್ಥಿಗಳು ಸೇರಿಕೊಂಡರು. ಒಟ್ಟಾರೆ ಎಷ್ಟು ವಿದ್ಯಾರ್ಥಿಗಳು ಪ್ರವಾಸಕ್ಕೆ ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ? ಶಾಲೆಯ ಪ್ರವಾಸಕ್ಕೆ ನೋಂದಾಯಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 200. ಕೊನೆಯ 3 ದಿನದಲ್ಲಿ ನೋಂದಾಯಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 100. ಇಲ್ಲಿ ನಾವು ಈ 200ರಲ್ಲಿ 100 ಕೂಡಿಸಿದಾಗ ಇಲ್ಲಿ ನಮ್ಮ ಉತ್ತರ 300 ಬರುತ್ತೆ. ನೋಂದಾಯಿಸಿದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 300. ಪ್ರಶ್ನೆ 3. ಪ್ರಣತಿ ತನ್ನ ಬ್ಯಾಂಕ್ನಲ್ಲಿ ಜನವರಿಯಲ್ಲಿ ರೂಪಾಯಿ 200 ಜಮಾ ಮಾಡಿದಳು. ಫೆಬ್ರವರಿಯಲ್ಲಿ ರೂಪಾಯಿ 700 ಜಮಾ ಮಾಡಿದಳು. ಅವಳು ಜಮಾ ಮಾಡಿದ ಒಟ್ಟು ಹಣ ಎಷ್ಟು? ಇಲ್ಲಿ ನಾವು ಪರಿಹಾರವನ್ನು ನೋಡೋಣ. ಪ್ರಣತಿ ಬ್ಯಾಂಕ್ನಲ್ಲಿ ಜನವರಿಯಲ್ಲಿ ಜಮಾ ಮಾಡಿದ ಹಣ ಎಷ್ಟು? 200 ರೂಪಾಯಿ. ಪ್ರಣತಿ ಬ್ಯಾಂಕ್ನಲ್ಲಿ ಫೆಬ್ರವರಿಯಲ್ಲಿ ಜಮಾ ಮಾಡಿದ ಹಣ ಎಷ್ಟು? ರೂಪಾಯಿ 700. ಇಲ್ಲಿ ನಾವು 200 ರೂಪಾಯಿಯಲ್ಲಿ 700 ರೂಪಾಯಿ ಕೂಡಿಸಿದಾಗ ನಮ್ಮ ಉತ್ತರ ರೂಪಾಯಿ 900 ಬರುತ್ತೆ. ಅವಳು ಬ್ಯಾಂಕ್ನಲ್ಲಿ ಜಮಾ ಮಾಡಿದ ಒಟ್ಟು ಹಣ ರೂಪಾಯಿ 900. ಮುಂದಿನ ಲೆಕ್ಕಗಳನ್ನು ಮನಸ್ಸಿನಲ್ಲೇ ಮಾಡಿ ಉತ್ತರ ಬರೆ. ಪ್ರಶ್ನೆ 1. ರೇಖಾಳು ಪುಸ್ತಕದ ಅಂಗಡಿಗೆ ಹೋದಳು. ಅವಳ ಹತ್ತಿರ 40 ರೂಪಾಯಿ ಇತ್ತು. ಅದರಲ್ಲಿ ಒಂದು ಪುಸ್ತಕಕ್ಕೆ 25 ರೂಪಾಯಿ ಕೊಟ್ಟಳು. ರೇಖಾಳ ಹತ್ತಿರ ಉಳಿದ ಹಣವೆಷ್ಟು? ರೇಖಾಳ ಹತ್ತಿರ ಇರುವ ಹಣ ಎಷ್ಟು? 40 ರೂಪಾಯಿ. ಇಲ್ಲಿ ನಾವು ಬರೆಯೋಣ ರೂಪಾಯಿ 40. ರೇಖಾಳು ಪುಸ್ತಕಕ್ಕೆ ಖರ್ಚು ಮಾಡಿದ ಹಣ ಎಷ್ಟು? 25 ರೂಪಾಯಿ. ಇಲ್ಲಿ ನಾವು 40 ರೂಪಾಯಿಯಲ್ಲಿ 25 ರೂಪಾಯಿ ಕಳೆದಾಗ ಇಲ್ಲಿ ನಮ್ಮ ಉತ್ತರ 15 ರೂಪಾಯಿ ಉಳಿಯುತ್ತೆ. ರೇಖಾಳ ಹತ್ತಿರ ಉಳಿದ ಹಣ ರೂಪಾಯಿ 15. ಪ್ರಶ್ನೆ 2. ಮೇಘ ತನ್ನ ತೋಟದಿಂದ 400 ಎಳನೀರನ್ನು ಪೇಟೆಗೆ ಮಾರುವುದಕ್ಕಾಗಿ ತಂದಳು. ಅದರಲ್ಲಿ 100 ತೆಂಗಿನಕಾಯಿ ಆಗಿತ್ತು. ಮೇಘ ಬಳಿ ಉಳಿದ ಎಳನೀರು ಎಷ್ಟು? ಮೇಘಾಳು ಪೇಟೆಗೆ ತಂದ ಎಳನೀರಿನ ಕಾಯಿಗಳು ಎಷ್ಟು? 400. ಅದರಲ್ಲಿ ತೆಂಗಿನಕಾಯಿಗಳಾಗಿದ್ದ ಸಂಖ್ಯೆ ಎಷ್ಟು? 100. ಇಲ್ಲಿ ನಾವು ಈ 400ರಲ್ಲಿ 100 ಕಳೆಯಬೇಕು. ಇಲ್ಲಿ ಕಳೆದರೆ ಉತ್ತರ ಎಷ್ಟು ಬರುತ್ತೆ? 300 ಬರುತ್ತೆ. ಮೇಘಾಳ ಬಳಿ ಉಳಿದ ಎಳನೀರಿನ ಕಾಯಿಗಳ ಸಂಖ್ಯೆ 300. ನೀನೇ ಮಾಡಿ ನೋಡು. ಪ್ರಶ್ನೆ 1. ಒಂದು ಕುರ್ಚಿಯ ಬೆಲೆ 600 ರೂಪಾಯಿ. 3 ಕುರ್ಚಿಗಳ ಬೆಲೆ ಎಷ್ಟು? ಇಲ್ಲಿ ಹೀಗೆ ಪ್ರಶ್ನೆ ಇದ್ದಾಗ ನಾವು ಏನು ಮಾಡಬೇಕಂದ್ರೆ 600 ಗುಂಡ್ಲೆ 3. 3 ಸೊನ್ನೆಲೆ 0. 3 ಸೊನ್ನೆಲೆ 0. 3 6 18. ಇಲ್ಲಿ 3 ಕುರ್ಚಿಗಳ ಬೆಲೆ
1800 ರೂಪಾಯಿ. ನೆಕ್ಸ್ಟ್, ಒಂದು ಗದ್ದೆಯಲ್ಲಿ 10 ಸಾಲುಗಳಿವೆ. ಪ್ರತಿ ಸಾಲಿನಲ್ಲಿ 100 ಸಸಿಗಳಂತೆ ಎಷ್ಟು ಸಸಿಗಳನ್ನು ನೆಡಬಹುದು? ಇಲ್ಲಿ ಪ್ರತಿ ಸಾಲಿನಲ್ಲಿ 100 ಸಸಿಗಳು ಅಂದರೆ ಇಲ್ಲಿ 100 ಗುಂಡ್ಲೆ 10 ಇಲ್ಲಿ ನಾವು ಮಾಡಿಕೊಳ್ಳಬೇಕು. 10 ಸೊನ್ನೆಲೆ 0, 10 ಸೊನ್ನೆಲೆ 0, 10 ಒಂದ್ಲೆ 10. ಪ್ರತಿ ಸಾಲಿನಲ್ಲಿ ನೆಡಬಹುದಾದ ಸಸಿಗಳು 1000. ಪ್ರಶ್ನೆ 3. 6 ಹುಡುಗಿಯರು ಪ್ರತಿ ಗುಲಾಬಿಗೆ ರೂಪಾಯಿ 7ರಂತೆ ಕೊಂಡರು. ಹುಡುಗಿಯರು ಗುಲಾಬಿ ಮಾರುವವನಿಗೆ ಕೊಡಬೇಕಾದ ಹಣ ಎಷ್ಟು? ಇಲ್ಲಿ ಒಂದು ಗುಲಾಬಿಯ ಬೆಲೆ 7 ರೂಪಾಯಿ. ಒಂದು ಗುಲಾಬಿ ಹೂವಿನ ಬೆಲೆ ರೂಪಾಯಿ 7. ಹೂ ಕೊಂಡ ಹುಡುಗಿಯರ ಸಂಖ್ಯೆ ಎಷ್ಟು? 6. ಗುಲಾಬಿ ಮಾರುವವನಿಗೆ ಕೊಡಬೇಕಾದ ಒಟ್ಟು ಹಣ ರೂಪಾಯಿ 7 ಗುಂಡ್ಲೆ 6 = 7 42. ಪ್ರಶ್ನೆ 1. ಮನಸ್ಸಿನಲ್ಲೇ ಲೆಕ್ಕ ಮಾಡಿ ಬಿಟ್ಟ ಸ್ಥಳದಲ್ಲಿ ಉತ್ತರವನ್ನು ಬರೆಯಿ. 6 ಗುಂಡ್ಲೆ 5 = 2 ಗುಂಡ್ಲೆ 5 ಪ್ಲಸ್ ಗುಂಡ್ಲೆ 5. ಇಲ್ಲಿ ಈ ಬಾಕ್ಸ್ನಲ್ಲಿ ನಾವು 4 ಅಂತ ಉತ್ತರ ಬರೆಯೋಣ. 5 ಗುಂಡ್ಲೆ 9 = 5 ಗುಂಡ್ಲೆ 3 ಪ್ಲಸ್ 5 ಗುಂಡ್ಲೆ 6. 35 ಗುಂಡ್ಲೆ 6 = 30 ಗುಂಡ್ಲೆ 6 ಪ್ಲಸ್ 5 = ಉತ್ತರ 6. ಪ್ರಶ್ನೆ 2. ಮನಸ್ಸಿನಲ್ಲೇ ಲೆಕ್ಕಿಸಿ ಈ ಕೆಳಗೆ ನೀಡಿರುವ ಭಾಗಶಃ ಗುಣಲಬ್ಧಗಳ ಮೊತ್ತವನ್ನು 2 ಸಂಖ್ಯೆಗಳ ಗುಣಾಕಾರದ ರೂಪದಲ್ಲಿ ಬರೆ. 3 6 18, 3 2 6. ಇಲ್ಲಿ ನಾವು ಈ 18ರಲ್ಲಿ 6 ಕೂಡಿಸಿದರೆ ಉತ್ತರ 24 ಬರುತ್ತೆ. 20 ಗುಂಡ್ಲೆ 4. ನಾವು 20ನ್ನು 4ರಿಂದ ಗುಣಿಸಿದಾಗ ಇಲ್ಲಿ ನಮ್ಮ ಉತ್ತರ 80 ಬರುತ್ತೆ. 4 ಸೊನ್ನೆಲೆ 0, 4 2 8, 5 4 20. 80ರಲ್ಲಿ 20 ಕೂಡಿಸಿದರೆ 100. ನೆಕ್ಸ್ಟ್, 400 ಗುಂಡ್ಲೆ 2 ಪ್ಲಸ್ 4 ಗುಂಡ್ಲೆ 2. 2 ಸೊನ್ನೆಲೆ 0, 2 ಸೊನ್ನೆಲೆ 0, 2 4 8, 4 2 8. 800 ಪ್ಲಸ್ 8 = 808. ಪ್ರಶ್ನೆ 3. ಗುಣಲಬ್ಧಗಳನ್ನು ಮನಸ್ಸಿನಲ್ಲಿ ಲೆಕ್ಕ ಹಾಕುವುದರ ಮೂಲಕ ಈ ಲೆಕ್ಕಗಳನ್ನು ಬಿಡಿಸು. ಪ್ರಶ್ನೆ 1. ಒಂದು ಶಾಲೆಯಲ್ಲಿ ಅಕ್ಷರ ದಾಸೋಹಕ್ಕಾಗಿ ಪ್ರತಿದಿನ 5 ಕಿಲೋಗ್ರಾಂ ಅಕ್ಕಿಯ ಅವಶ್ಯಕತೆ ಇದೆ. 30 ದಿನಕ್ಕೆ ಆ ಶಾಲೆಗೆ ಅಗತ್ಯವಿರುವ ಅಕ್ಕಿಯ ಪ್ರಮಾಣ ಎಷ್ಟು? ಉತ್ತರ: ಅಕ್ಷರ ದಾಸೋಹಕ್ಕಾಗಿ ಪ್ರತಿದಿನ ಬೇಕಾದ ಅಕ್ಕಿಯ ಪ್ರಮಾಣ 5 ಕಿಲೋಗ್ರಾಂ. 30 ದಿನಕ್ಕೆ ಆ ಶಾಲೆಗೆ ಅಗತ್ಯವಿರುವ ಅಕ್ಕಿ 30 ಗುಂಡ್ಲೆ 5. 5 ಸೊನ್ನೆಲೆ 0, 5 3 15. ಇಲ್ಲಿ 30 ದಿನಕ್ಕೆ ಆ ಶಾಲೆಗೆ ಅಗತ್ಯವಿರುವ ಅಕ್ಕಿಯ ಪ್ರಮಾಣ 150 ಕಿಲೋಗ್ರಾಂ. ಪ್ರಶ್ನೆ 2. ಒಂದು ತರಗತಿಯಲ್ಲಿ 13 ಬೆಂಚುಗಳಿವೆ. ಪ್ರತಿ ಬೆಂಚಿಗೂ 4 ಕಾಲುಗಳಿವೆ. ಎಲ್ಲ ಬೆಂಚುಗಳ ಒಟ್ಟು ಕಾಲುಗಳ ಸಂಖ್ಯೆ ಎಷ್ಟು? ತರಗತಿಯಲ್ಲಿರುವ ಬೆಂಚುಗಳ ಸಂಖ್ಯೆ ಎಷ್ಟು? 13. ಪ್ರತಿ ಬೆಂಚಿಗೆ ಇರುವ ಕಾಲುಗಳು 4. ಎಲ್ಲ ಬೆಂಚುಗಳ ಒಟ್ಟು ಕಾಲುಗಳ ಸಂಖ್ಯೆ = 13 ಗುಂಡ್ಲೆ 4. ಇಲ್ಲೂ 13 ಗುಂಡ್ಲೆ 4, 13 4 52. ಎಲ್ಲ ಬೆಂಚುಗಳ ಒಟ್ಟು ಕಾಲುಗಳ ಸಂಖ್ಯೆ 52. ನೆಕ್ಸ್ಟ್, ಒಂದು ರೈಲು ಬೋಗಿಗೆ 8 ಚಕ್ರಗಳಿವೆ. 15 ರೈಲು ಬೋಗಿಗಳಲ್ಲಿರುವ ಒಟ್ಟು ಚಕ್ರಗಳ ಸಂಖ್ಯೆ ಎಷ್ಟು? ಉತ್ತರ: ಒಂದು ರೈಲು ಬೋಗಿಗೆ ಇರುವ ಚಕ್ರಗಳ ಸಂಖ್ಯೆ 8. 15 ರೈಲು ಬೋಗಿಗಳಲ್ಲಿರುವ ಚಕ್ರಗಳ ಸಂಖ್ಯೆ 15 ಗುಂಡ್ಲೆ 8 = 15 120. ನೆಕ್ಸ್ಟ್, ಶುಭ 16 ಹೂಗುಚ್ಛಗಳನ್ನು ಕೊಂಡಳು. ಪ್ರತಿ ಹೂಗುಚ್ಛದಲ್ಲಿ 9 ಹೂಗಳಿದ್ದರೆ
ಅದರಲ್ಲಿರುವ ಒಟ್ಟು ಹೂಗಳ ಸಂಖ್ಯೆ ಎಷ್ಟು? ಶುಭಾಕೊಂಡ ಹೂಗುಚ್ಛಗಳ ಸಂಖ್ಯೆ 16. ಪ್ರತಿ ಹೂಗುಚ್ಛದಲ್ಲಿ ಇರುವ ಹೂಗಳು ಎಷ್ಟು? 9. ಒಟ್ಟು ಹೂಗಳ ಸಂಖ್ಯೆ 16 ಗುಂಡ್ಲೆ 9. 16 9 144. 16 ಹೂಗುಚ್ಛಗಳಲ್ಲಿರುವ ಹೂವುಗಳ ಸಂಖ್ಯೆ 144. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.